ಫ್ರೆಂಡ್ಸ್, KCT ಕೌನ್ಸಿಲಿಂಗಲ್ಲಿ ಭಾಳಷ್ಟು ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡೋದಂದರೆ, ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತಲ್ಲ, ರಿಸಲ್ಟ್ ಬಂದ ತಕ್ಷಣ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದರೆ ಯಾವುದೋ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಡೋದು. ನಂಗೆ ಅದೇ ಕಾಲೇಜ್ ಬೇಕು, ನೆಕ್ಸ್ಟ್ ಏನು ಸಿಗಲ್ಲ, ಅವ್ರ ಬಗ್ಗೆ ನಾಲೆಜೇ ಇರಲ್ಲ ಚಾಯ್ಸಸ್ ಬಗ್ಗೆ, ಮತ್ತು ಇಮಿಡಿಯೇಟ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಟೆನ್ಷನ್ ತೊಗೋತಾರೆ, ಈ ಸಿಕ್ಕಿದ ಕಾಲೇಜ್ನಾಗ ಸಿಗುತ್ತೋ ಇಲ್ಲೋ, ಹೋಗ್ಬಿಡುತ್ತೆ ಅನ್ನೋದಂತ ಭಾಳಷ್ಟು ಟೆನ್ಷನ್ ತೊಗೊಂಡು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಭಾಳಷ್ಟು ಸ್ಟೂಡೆಂಟ್ಸ್ಗೆ ನಾಲೆಜ್ ಇಲ್ಲ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆಮೇಲೆ ನೆಕ್ಸ್ಟ್ ರೌಂಡಲ್ಲಿ ಯಾವ್ಯಾವ ಸೀಟ್ಸ್ ಉಳಿತಾವಂತ ಭಾಳಷ್ಟು ಸ್ಟೂಡೆಂಟ್ಸ್ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಚಾಯ್ಸ್ 1, 2, 3, 4 ಫಸ್ಟ್ ರೌಂಡ್ ಆದ ತಕ್ಷಣ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ನೆಕ್ಸ್ಟ್ ರೌಂಡಲ್ಲಿ ಯಾವ್ಯಾವ ಥರ ಸೀಟ್ಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಅಪ್ ಟು ಇಂಜಿನಿಯರ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಅಲ್ಲಿಗೆ ಚಾಯ್ಸ್ 1 ಅಂದರೆ ಏನಂದರೆ, ಇವಾಗ ನಿಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಮೇನ್ ರಿಸಲ್ಟ್ ಬರುತ್ತೆ, 15ಗೆ ರಿಸಲ್ಟ್ ಬರ್ತಾ ಇದೆ, 11 o'clock ಬರುತ್ತೆ. ಅದಾದಮೇಲೆ ನಿಮಗೆ ಚಾಯ್ಸ್ ಸೆಂಟರ್ ಅಂತ ಬಿಡ್ತಾರೆ. ಅವಾಗ ಚಾಯ್ಸ್ 1, 2, 3, 4 4 ಚಾಯ್ಸಲ್ಲಿ ಒಂದು ಯಾವುದೋ ನೀವು ಚಾಯ್ಸಲ್ಲಿ ಕೊಡೋದಿರುತ್ತೆ. ಅದರಲ್ಲಿ ಚಾಯ್ಸ್ 1 ಅಂದರೆ ಏನಂದರೆ, ನಿಮಗೀಗ ಒಂದು ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ 18th ನಂಬರು ನಾನು ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 18th ನಂಬರು BMS ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. ಓಕೆ, ಈ ಕಾಲೇಜು ನಿಮಗೆ 100% ಸ್ಯಾಟಿಸ್ಫೈ ಇದೆ, ನಾವು ನೆಕ್ಸ್ಟ್ ಟ್ರೈ ಮಾಡಲ್ಲ, ಇದಕ್ಕಿಂತ ಮೇಲೆ ಕಾಲೇಜು 18 ಮೇಲೆ ಏನೇ ಕಾಲೇಜ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ವೆಟರ್ನರಿ ಆಗಿರ್ಬೋದು, ಇಂಜಿನಿಯರಿಂಗ್, ಬೇರೆ RV ಕಾಲೇಜೆಲ್ಲ ಆಗಿರ್ಬೋದು, ಇದನ್ನೇನೋ ನೀವು ಟ್ರೈ ಮಾಡಲ್ಲ ಸೆಕೆಂಡ್ ರೌಂಡ್ಗೆ. ಅವಾಗ ನೀವು ಚಾಯ್ಸ್ 100% ಇದ್ದರೆ ಮಾತ್ರ. ಇಲ್ಲ, ನಾನು ಸ್ವಲ್ಪ ಇನ್ನು ಮೇಲೆ ಟ್ರೈ ಮಾಡ್ತೀನಿ ಸೆಕೆಂಡ್ ರೌಂಡ್ ಅಂದರೆ ಮತ್ತೆ ನೀವು ಚಾಯ್ಸ್ 2 ಹೋಗಬೇಕಾಗುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಚಾಯ್ಸ್ 1 ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇದು 100% ಇದ್ದರೆ ನೀವೇನು ಮಾಡಬೇಕಂದ್ರೆ, ಅಲ್ಲಿ ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಟ್ಟಿರ್ತಾರೆ. ಚಾಯ್ಸ್ 1 ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಇಮಿಡಿಯೇಟ್ಲಿ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಅದೇನು ನಮ್ಮ ಪೇಮೆಂಟ್ ಬಂದಿರುತ್ತಲ್ಲ, ನಿಮಗೆ ಏನು ನಿಮ್ಮ ಕಾಲೇಜ್ ಕೆಳಗಡೆ ಏನು ಪೇಮೆಂಟ್ ಬಂದಿರುತ್ತಲ್ಲ, ಆ ಪೇಮೆಂಟ್ನ ನೀವು ಆನ್ಲೈನಲ್ಲೇ ಅಥವಾ ಆಫ್ಲೈನ್ ಪೇಮೆಂಟ್ ಮಾಡಬೇಕು. ಆಫ್ಲೈನ್ ಅಂದರೆ ನಿಮಗೆ ಚಲನ್ ಡೌನ್ ಮಾಡ್ಕೊಂಡು ಹೋಗಿ ನಿಮಗೆ ಬ್ಯಾಂಕಿಗೆ ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕಲ್ಲಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ 2 to 3 hours ಆದಮೇಲೆ, ಮ್ಯಾಕ್ಸಿಮಮ್ 6 hours ಆಗ್ಬೋದು, ಅದಾದಮೇಲೆ ಅಡ್ಮಿಷನ್ ಡೌನ್ ಆಗುತ್ತೆ. ಸೇಮ್ ಲಾಗಿನಲ್ಲಿ ನೀವೇನು ಆಪ್ಷನ್ ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟಿರ್ತಾರ, ಅಲ್ಲೇ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಅಡ್ಮಿಷನ್ ಡೌನ್ ಆಗುತ್ತೆ. ಆ ಡೌನ್ ಮಾಡಿಕೊಂಡು ನೀವು ಏನು ಡಾಕ್ಯುಮೆಂಟ್ಸು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಎಲ್ಲ ಆಗಿದೆಯಲ್ಲ, ಅವೇ ಡಾಕ್ಯುಮೆಂಟ್ಸು ನಿಮಗೆ 2 ಸೆಟ್ಟು ಜೆರಾಕ್ಸ್ ತೊಗೊಂಡೋಗಿ ನೀವು ಕಾಲೇಜ್ಗೆ ಕೊಡಬೇಕಾಗುತ್ತೆ. ಅಲ್ಲಿ ಕಾಲೇಜಲ್ಲಿ ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ಅವರು ಅಡ್ಮಿಷನ್ ಮಾಡಿಸ್ಕೋತಾರೆ. ಅದಾದಮೇಲೆ ಅಡ್ಮಿಷನ್ ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ನೀವು ಯಾವ್ಯಾವ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಸೆಕೆಂಡ್ ರೌಂಡ್ ಆಗಲ್ಲ, ಥರ್ಡ್ ರೌಂಡ್ ಆಗಲ್ಲ, ಯಾವ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ನೀವು ಅದೇ ಕಾಲೇಜ್ಗೆ ಹೋಗಬೇಕು. ಇದು ಚಾಯ್ಸ್ 1. ಓಕೆ, ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಚಾಯ್ಸ್ 2 ಅಂದರೆ ಏನಂದರೆ, ಇದು ವೆರಿ ಇಂಪಾರ್ಟೆಂಟು, ಭಾಳಷ್ಟು ಮಿಸ್ಟೇಕ್ ಮಾಡೋದು ಇಲ್ಲಿ. ಚಾಯ್ಸ್ 2 ಅಂದರೆ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಆಪ್ಷನ್ ಅಂತ ಅರ್ಥ. ಹೋಲ್ಡ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನಿಮ್ಮದು 16th ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ BMS ಅಲ್ಲಿ AML ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಇದು ಚಾಯ್ಸ್ 2 ಅಂದರೆ ಇದನ್ನು ಹೋಲ್ಡ್ ಮಾಡ್ಕೊಳ್ಳೋದು. ಇದು ಸಿಕ್ಕಿದೆ, ಯಾವ್ದು ಸಿಕ್ಕಿದೆಯಲ್ಲ ಇದನ್ನ ಹೋಲ್ಡ್ ಮಾಡ್ಕೊಳ್ಳೋದು. ಓಕೆ, ಹೋಲ್ಡ್ ಮಾಡಿ ನಾನು ಮೇಲೆ ಕಾಲೇಜ್ಗೆ ಟ್ರೈ ಮಾಡ್ತೀನಿ. ಅಂದರೆ 1 to 15 ತನಕ ಯಾವ್ಯಾವ ಕಾಲೇಜ್ ಇಲ್ಲ ಆ ಕಾಲೇಜಿಗೆ ನಾನು ಟ್ರೈ ಮಾಡ್ತೀನಿ ಸೆಕೆಂಡ್ ರೌಂಡಲ್ಲಿ. ಇನ್ ಕೇಸ್ ಸಿಗಲಿಲ್ಲ ಅಂದರೆ ಆಟೋಮೆಟಿಕ್ಕು ಇದೇ ನೀವು ಏನು ಹೋಲ್ಡ್ ಮಾಡಿರ್ತೀರ ಇದು ಸಿಗುತ್ತೆ. ಓಕೆ, ಚಾಯ್ಸ್ 2 ಮಾಡಿಕೊಂಡ್ರೆ ಇಷ್ಟೇ ಅರ್ಥ. ಅಂದರೆ 1 to 16 ನೆಕ್ಸ್ಟ್ ರೌಂಡಲ್ಲಿ ನೀವು ಇದನ್ನು ಮೇಲೇದು ಯಾವ್ದು ಬೇಕಾದು ಮಾಡಿಫೈ ಮಾಡೋದು, ಡಿಲೀಟ್ ಮಾಡ್ಬೋದು. ಇನ್ ಕೇಸ್ ನೆಕ್ಸ್ಟ್ ರೌಂಡಲ್ಲಿ ಯಾವುದಾದ್ರೂ ಸಿಕ್ತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ RV ಅಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಸಿಕ್ತ ಅಂದ್ಕೊಳ್ಳಿ. ಓಕೆ, RV ಅಲ್ಲಿ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಇನ್ ಕೇಸ್ ಸಿಕ್ತಂದರೆ ಆಟೋಮೆಟಿಕ್ ಇದೇ ನೀವು ಸೆಲೆಕ್ಟ್ ಮಾಡಿರ್ತಲ್ಲ 16ನೇ ನಂಬರು AML ಏನು 16 ನಂಬರ್ ಇರುತ್ತಲ್ಲ ಹಳೆ ಕಾಲೇಜು, ಅದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ, ಬೇರೆಯವ್ರು ಹೋಗುತ್ತೆ. ಇಲ್ಲಿ ಇದಕ್ಕೆ ಹೋಗಲೇಬೇಕಾಗುತ್ತೆ. ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಏನು ಮಾಡ್ಬೋದು ಅಂದರೆ, ನೀವು ಮಾಡಿಫಿಕೇಷನ್ ಮಾಡ್ಬೋದು. ಈ ನಂಬರ್ಸ್ ಯಾವ ಡಿಲೀಟ್ ಮಾಡ್ಕೋಬೋದು, ಇಲ್ಲ ಮೇಲೆ ಕೆಳಗೆ ಎಲ್ಲ ಮಾಡ್ಕೋಬೋದು. ಓಕೆ, 2 ಇದ್ದು 6 ಹಾಕ್ಬೋದು, 6 2 ಅಂದರೆ ಏನಾದರೂ ಮಾಡ್ಕೋಬೋದು. ಆದರೆ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಮೇಲೆದು ಯಾವುದೂ ಸಿಗಲಿಲ್ಲ ಅಂದರೆ ಇದು ಸಿಗುತ್ತೆ. ಇದಂತೂ ನಿಮ್ಗೆ ಏನು ಹೋಲ್ಡ್ ಮಾಡಿರ್ತಿಲ್ಲ ಇದ್ದೇ ಇರುತ್ತೆ. ಇನ್ ಕೇಸ್ ಮೇಲೆ ಸಿಕ್ಕರೆ ಆಟೋಮೆಟಿಕ್ ಅದು ಸಿಗುತ್ತೆ. ಓಕೆ, ಇದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಅದರ ಅರ್ಥ ಏನಂದರೆ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ಅರ್ಥ. ಯಾಕಂದರೆ ನೀವು ಮೇಲೆದು ಇದಕ್ಕಿಂತ ಚೆನ್ನಾಗಿರೋದು ಟ್ರೈ ಮಾಡ್ತಾ ಇದ್ದಾರೆ, ಅದು ಸಿಕ್ಕರೆ ಆಟೋಮೆಟಿಕ್ ಕೆಳಗಡೆ ಡಿಲೀಟ್ ಆಗುತ್ತೆ, ಬೇರೆಯವ್ರು ಹೋಗುತ್ತೆ. ಓಕೆ, ಇದು ಚಾಯ್ಸ್ 2. ಮತ್ತು ಚಾಯ್ಸ್ 2 ವೆರಿ ಇಂಪಾರ್ಟೆಂಟ್ ಅಂದರೆ, ಇವಾಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ತೊಗೊಳ್ಳೋದು ಯಾಕೆ ಉತ್ತಮ ಅಂದರೆ, ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕಾಮಿಡಿಗೆ ಹೋಗ್ತಾರೆ, ನೀಟ್ ಹೋಗ್ತಾರೆ, JW ಹೋಗ್ತಾರೆ, ಭಾಳ ಸ್ಟೂಡೆಂಟ್ಸು ಟಾಪರ್ಸು, ಅವರೆಲ್ಲ ಸೀಟ್ಸ್ ಉಳಿತಂದರೆ, ಯಾಕಂದರೆ ಈಗ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅವ್ರು ಆಲ್ರೆಡಿ, ಅವ್ರ ಸೀಟ್ ಉಳಿತಂದರೆ ಅದು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅಪ್ಗ್ರೇಡೇಷನ್ ಕಂಪ್ಲೀಟ್ ಆಗಲ್ಲ, ಸ್ವಲ್ಪ ಅಪ್ಗ್ರೇಡೇಷನ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಫಸ್ಟ್ ರೌಂಡಲ್ಲಿ ನೀವು 100% ಸ್ಯಾಟಿಸ್ಫೈ ಆಯಿತು, ನಂಗೆ ನಿಯರ್ ಇದೆ, ನಂಗೆ ಎಲ್ಲ ಕಡೆಯಿಂದ ಅದು ಕಾಲೇಜ್ ಕಡೆ ಚೆನ್ನಾಗಿದೆ ಅಂದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಸ್ವಲ್ಪ ಡೌಟ್ ಇತ್ತು ನೋಡೋಣ ಸೆಕೆಂಡ್ ರೌಂಡ್ ಟ್ರೈ ಮಾಡಿದ್ಮೇಲೆ ಆಮೇಲೆ ಹೋಗೋಣ ಅಂದರೆ ಚಾಯ್ಸ್ 2 ತೊಗೊಳ್ಳೋದು ಬೆಟ್ರು. ಯಾಕಂದ್ರೆ ನನ್ನ ಪ್ರಕಾರ ಚಾಯ್ಸ್ 2 ಇಸ್ ಬೆಟ್ರು. ಯಾಕಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಏನು ಹೋಗೋದಿದೆ, ನಿಮಗೆ ಕಾಲೇಜ್ ಎಲ್ಲರೂ ಸೇರಿ ಸ್ಟಾರ್ಟ್ ಮಾಡ್ತಾರೆ, ಏನೋ ಅಷ್ಟೊಂದು ಗಡಿಬಿಡಿ ಅಂತೂ ಏನಿಲ್ಲ. 100% ಇದ್ದರೆ ಮಾತ್ರ ಹೋಗಿ, ಇಲ್ಲ ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡ್ಕೊಂಡು ವೇಟ್ ಮಾಡಿ ಸೆಕೆಂಡ್ ರೌಂಡ್ಗೆ. ಓಕೆ, ಇದು ಚಾಯ್ಸ್ 2. ಇವೆಲ್ಲ ಸೀಟ್ಸ್ ಉಳಿತಾ ಇದ್ದಾರೆ, ಅದಕ್ಕೆ ಚಾನ್ಸಸ್ ಜಾಸ್ತಿ, ಅಪ್ಗ್ರೇಡೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಅದಕ್ಕೋಸ್ಕರ ಚಾಯ್ಸ್ 2 ತೊಗೊಳ್ಳೋದು ಉತ್ತಮ. ಚಾಯ್ಸ್ 3 ಅಂದರೆ ಏನಂದರೆ, ಸಿಕ್ಕಿರೋ ಕಾಲೇಜು ನನಗೆ ಬೇಡ ಅಂತ ಅರ್ಥ, ರಿಮೈನಿಂಗ್ ಕಾಲೇಜು ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡ್ತೀನಿ ಅಂತ ಅರ್ಥ. ಫಾರ್ ಎಕ್ಸಾಂಪಲು 16 ನಂಬರು BMS ಕಾಲೇಜು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ನಂಗೆ ಅದು ಬೇಡ,
BMS ಕಾಲೇಜ್ ಯಾರು ಬೇಡ ಅನ್ನಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ 16 ನಂಬರು ನಿಮಗೆ BMS ಕಾಲೇಜು ಬೇಡ. ರಿಮೈನಿಂಗ್ ನಾನು ಏನು ಎಂಟರ್ ಮಾಡಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ 1 to ನೀವು 100 ಎಂಟರ್ ಮಾಡಿದೆ ಅಂತ ತಿಳ್ಕೊಳ್ಳಿ ಆಪ್ಷನ್ಸು, ಅದ್ರಲ್ಲಿ ನಾನು ಟ್ರೈ ಮಾಡ್ತೀನಿ ಅಂತ ಅರ್ಥ. ಬಟ್ ಇದನ್ನು ಚಾಯ್ಸ್ 3 ತೊಗೋದು ರಿಸ್ಕಿ, ಯಾಕಂದರೆ ಎಲ್ಲರೂ ಹೋಲ್ಡ್ ಮಾಡ್ಕೋತಾರೆ, ಯಾರು ಕೆಲಸ ಮಾಡ್ಕೋದಲ್ಲ. ಚಾಯ್ಸ್ 3 ತೊಗೊಳಕ್ಕೆ ರೀಸನ್ ಏನಂದರೆ ನೀವು ಆಪ್ಷನ್ 2 ಕರೆಕ್ಟಾಗಿ ಮಾಡಿಲ್ಲ ಅಂತ ಅರ್ಥ. ನಿಮಗೆ ಕೆಳಗಡೆ ಕಾಲೇಜ್ ಬೇಕಾಗಿದೆ ಅಂತ ಅರ್ಥ. ಚಾಯ್ಸ್ ತೊಗೊಳೋದು ಅರ್ಥ ಏನಂದರೆ ಮೇಲೆ ಕಾಲೇಜ್ ಅಂತೂ ಸಿಕ್ಕಿರಲ್ಲ, ಇದು ಕೆಳಗಡೆ ಕಾಲೇಜ್ ಬೇಕು ನನಗೆ, ಅದನ್ನು ಟ್ರೈ ಮಾಡ್ತೀನಿ ಅಂತ ಅರ್ಥ. ಸೊ ಅದರ ಅರ್ಥ ನೀವು ಆಪ್ಷನ್ 2 ಸ್ಟೆಪ್ ಬೈ ಸ್ಟೆಪ್ ಮಾಡಿಲ್ಲ ಅಂತ ಅರ್ಥ. ಆಪ್ಷನ್ 2 ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಗೊತ್ತಿದ್ದಾನೆ, ಟಾಪ್ ಇಂದ ಲೋ. ಅಂದರೆ ನಂಗೆ ಈ ಕಾಲೇಜ್ ಬೇಕು, RV ಬೇಕಂದರೆ RV ಬೇಡ ಅಂದರೆ RV ಬೇಕು, RV ಬೇಕಾದ್ರೆ ನೆಕ್ಸ್ಟ್ RV ಇಲ್ಲ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಪೆಸಿಟ್ ಇಲ್ಲಂದರೆ BMS. ಈ ಥರ ನೀವು ಈ ಥರ ಹಾಗೆ ಮಾಡ್ಬೇಕು ಆಪ್ಷನ್ 2. ಕೆಳಗಡೆ ಬೇಕಂತ ಅರ್ಥ ಅಂದರೆ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂತ ಅರ್ಥ, ಅದು ಮೇಲೆ ಹಾಕಿಲ್ಲ ಅಂತ ಅರ್ಥ. ಕೆಳಗಡೆ ಕಾಲೇಜ್ ಯಾವುದಾದ್ರು ಬೇಕಂದರೆ ಮೇಲೆ ಹಾಕಿಲ್ಲ, ನೀವು ಕರೆಕ್ಟಾಗಿ ಆಪ್ಷನ್ 2 ಮಾಡಿಲ್ಲ, ನೀವು ಕಟಾಪ್ ಎಲ್ಲ ನೋಡ್ಕೊಂಡು ಮಾಡಿಲ್ಲ ಅಂತ ಅರ್ಥ. ಚಾಯ್ಸ್ 3 ಓಕೆ. ಸೊ ಈ ರಿಸ್ಕಿ. ಸೊ ಯಾವಾಗ ನೀನು ಚಾಯ್ಸ್ 3 ತೊಗೊಂಡಾದ್ಮೇಲೆ ಏನಿರ್ತದೆ, ನೀವೇನು ಎಂಟರ್ ಮಾಡಿರ್ತಾರಲ್ಲ, ಸಿಕ್ಕಿರೋ ಕಾಲೇಜ್ ಒಂದು ಡಿಲೀಟ್ ಆಗಿರುತ್ತೆ ಆಟೋಮೆಟಿಕ್ಕು. BMS ಕಾಲೇಜ್ ಅಂದ್ಕೊಳ್ಳಿ, ಪ್ರಾಬ್ಲಮ್ 16 ನಂಬರು ಸಿಕ್ಕಿತ್ತು, ಅದು ಡಿಲೀಟ್ ಆಗುತ್ತೆ. ರಿಮೈನಿಂಗ್ ನೀವು ಏನು 1 to ಎಷ್ಟು ಮಾಡಿರ್ತಾರೆ ಎಂಟರ್ ಮಾಡಿರ್ತಾರೆ ಅವೆಲ್ಲ ಕಾಲೇಜಸ್ಸು ಇರ್ತವೆ. ಅವಾಗ ನೀವು ಅದನ್ನು ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಯಾವುದು ಹೊಸ ಕಾಲೇಜ್ ಯಾವುದು ಆ್ಯಡ್ ಮಾಡೋಕ್ಕಾಗಲ್ಲ. ಓಕೆ, ಇದ್ದರೂ ಕಾಲೇಜ್ನ ಮಾಡಿಫೈಯು ಡಿಲೀಟು ಮಾಡ್ಕೋಬೋದು, ಮೇಲೆ ಕೆಳಗಡೆ ಎಲ್ಲ ಮಾಡ್ಕೋಬೋದು ಇನ್ನು ಸೆಕೆಂಡ್ ರೌಂಡಲ್ಲಿ. ಓಕೆ, ಸೊ ಚಾಯ್ಸ್ 3 ಇದರ ಅರ್ಥ ಇದೆ. ನೆಕ್ಸ್ಟು ಚಾಯ್ಸ್ 4 ಅಂದರೆ ಕಂಪ್ಲೀಟ್ ಎಕ್ಸಿಟು. ನಂಗೆ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದನೇ ಎಕ್ಸಿಟ್ ಆಗ್ತೀನಿ ಅಂತ ಅರ್ಥ. ಅಂದರೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಬೇರೆ ಕಡೆಯಲ್ಲಿ ಅಡ್ಮಿಷನ್ನು, ಪೇಮೆಂಟ್ ಶೀಟ್ ಆಗಿರ್ಬೋದು, ಇಲ್ಲ JW ಆಗಿರ್ಬೋದು, ಕಾಮಿಡಿಕೆ ಆಗಿರ್ಬೋದು, ಅದು ಸಿಕ್ಕಿದೆ ನನಗೆ, ಕಂಪ್ಲೀಟ್ನ ಎಕ್ಸಿಟ್ ಆಗ್ತೀನಿ, ನಾನು ನೆಕ್ಸ್ಟ್ ಯಾವುದೇ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅರ್ಥ. ಸೊ ಚಾಯ್ಸ್ 4 ಅವ್ರು ಯಾರು ಮಾಡ್ಬೇಕಂದ್ರೆ, ನಿಮಗೆ ಕಂಪ್ಲೀಟ್ ನೀವು ಇಲ್ಲಿಂದ ಎಕ್ಸಿಟ್ ಆಗೋದಿದ್ರೆ ಮಾತ್ರ, ಅವಾಗ ನೀವು ಯಾವ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಎಕ್ಸಿಟ್ ಕಂಪ್ಲೀಟ್ ಕೌನ್ಸಿಲಿಂಗ್ ಎಕ್ಸಿಟ್ ಆಗ್ತೀರಾ. ಸೊ ಇದು ಚಾಯ್ಸ್ 4. ಓಕೆ, ಇದನ್ನು ಯಾರು ಮಾಡ್ತಾರೆ ಅಂದರೆ, ಯಾರಾದ್ರು ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗಿರ್ಬೋದು, JW ಆಗಿದ್ದು ಯಾರಾದ್ರು ಎಕ್ಸಿಟ್ ಆಗಿ ಫಸ್ಟ್ ರೌಂಡಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ಇದು ಚಾಯ್ಸ್ 4. ಇದು ಚಾಯ್ಸ್ 1 2 3 4 ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದು. ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ.